ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲದಕ್ಕೂ ಕೂಡ ತಿಲಾಂಜಲಿ ಬೀಳೋ ಸಮಯ ಬಂದಿದ್ದಾಯಿತು. ಈ ಕಡೆ ಚಾರಿನ ಭೇಟಿ ಮಾಡೋದಕ್ಕೋಸ್ಕರ ಜೈಲ್ಗೆ ಹೋಗ್ತಿದ್ದಾಳೆ. ಅದು ಹೀಗೆ ಅಲ್ಲಿ ಯಾವ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಚಾರು ಹೋಗ್ತಿದ್ದಾಗೆ ಅಲ್ಲಿ ಚಾರಿನ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಹಾಗಿದ್ರೆ ಆಗ್ತಿರುವುದೇನು ಆಗಿದ್ದೇನು ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರುಗೆ ರಾಮಾಚಾರಿ ಅಂದರೆ ಕೆ ರೂಪದಲ್ಲಿರ್ತಕ್ಕಂಥ ರಾಮಾಚಾರಿ ಆಡಿದ ಎಲ್ಲ ಮಾತುಗಳು ಕೂಡ ತುಂಬಾ ನೋವಾಗುತ್ತೆ. ನೀನೊಂದು ದುರಂತ, ನನ್ನ ಮುಂದೆ ಕಣ್ಮುಂದೆ ಇರಬೇಡ, ನಿನ್ನಿಂದಾಗಿ ನನ್ನ ಮನೆ ನೆಮ್ಮದಿ ಎಲ್ಲ ಹಾಳಾಗಿದೆ, ನನ್ನ ನೆಮ್ಮದಿ ಹಾಳಾಗಿದೆ. ಒಂದು ಸಂಸಾರ ಸರಿಯಾಗಿರಬೇಕು ಅಂದರೆ ಮನೆಯಿಂದ ಆಚೆಗೆ ಹೋಗ್ಬಿಡು, ಇರಿಟೇಟ್ ಮಾಡಬೇಡ, ತೊಲಗಿ ಹೋಗು, ಡಿವೋರ್ಸ್ ಕೊಡು, ನಿಮ್ಮ ಮನೆಗೆ ಹೋಗು ಅಂತ ಹೇಳ್ತಿದ್ದಾನೆ. ಏನು ಮಾತಾಡ್ತಿದ್ದೆ ರಾಮಾಚಾರಿ, ನಾನು ನಿನಗೆ ದುರಂತನ ತೊಂದರೆನ ಅಂದಾಗ ಹೌದು ತೊಂದರೆನೆ. ನೀನು ನನ್ನ ಮನೆಗೆ ಬರ್ತಿದ್ದಾಗೆ ದುರಾದೃಷ್ಟ ಆವರಿಸ್ಕೊಂತು, ನೀನು ತೊಲಗಿ ಹೋದರೆ ನಾನು ನನ್ನ ಮನೆಯವರು ಎಲ್ಲ ಕೂಡ ಖುಷಿಯಾಗಿರ್ತೀವಿ ಅಂತ ಹೇಳ್ತಾರೆ. ಇದರಿಂದಾಗಿ ಚಾರು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅಪ್ಪನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಜಾನಕಿ ಅವ್ರಿಗೆ, ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ನಂತರ ಆ ಕಡೆ ವೈಶ್ವಕ ಮಾನ್ಯತ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಚಾರು ಮನೆಗೆ ಬರ್ತಿದ್ದಾಳೆ ಅಂತದಾಗೆ, ಹೌದಾ ಆ ರೀತಿಯೂ ಎಲ್ಲ ಗಂಡನ ಮನೆ ಬಿಟ್ಟು ಬರಬಾರ್ದಮ್ಮ ಅನ್ನೋ ರೀತಿ ಬುದ್ಧಿ ಹೇಳೋ ಥರ ಗಂಡನ ಮುಂದೆ ನಾಟಕ ಮಾಡ್ತಾರೆ. ನಂತರ ಇದನ್ನೆಲ್ಲ ನೋಡಿ ಜಯಶಂಕರ್ ಅವ್ರಿಗೆ ಡೌಟ್ ಬರ್ತದೆ. ನಂತರ ಜಯಶಂಕರ್ ಅವ್ರ ಹತ್ರ ಬಂದು ಅದೇ ವಿಶ್ವನ ಮಾತಾಡ್ತಾರೆ. ಪಾಪ ನಾನು ಬುದ್ಧಿ ಹೇಳಿದೆ, ಗಂಡನ ಮನೇಲೇ ಇರಬೇಕು ಅಂತೆಲ್ಲ ಅಂತಿದ್ರೆ ಏನಿದು, ನಾನೇನಾದರೂ ನಿನ್ನನ್ನು ಕೇಳಿದ್ದ, ನೀನೇ ಬಂದು ಹೇಳ್ತಿದ್ಯಾ ಅಂದರೆ ಯಾಕೋ ಇದರಲ್ಲಿ ಏನೋ ಮಿಸ್ ಹೊಡಿತದೆ, ನೀನೇ ಏನೋ ಮಾಡಿದ್ಯಾ, ಅದನ್ನು ನನ್ನ ಹತ್ರ ಈ ರೀತಿ ಪೋರ್ಟ್ರೇ ಮಾಡ್ತಿದ್ಯಾ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಚಾರು ಅಪ್ಪನ ಮನೆಗೆ ಬರ್ತಿದ್ರೆ ಆ ಕಡೆ ವೈಶ್ವಕ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ನೋಡು ಕೇಕೆ, ನಿನ್ನ ಕೆಲಸ ಮುಗೀತು, ಇನ್ನೇನೇ ಇದ್ರು ನೀನು ಆರಾಮಾಗಿ ಮನೆಗೆ ಹೋಗ್ಬೋದು, ಯಾಕಂದರೆ ನೀನು ಮಾಡಿದ ಕೆಲಸ ವರ್ಕೌಟ್ ಆಗಿದೆ. ಚಾರು ಅಪ್ಪನ ಮನೆಗೆ ಹೋಗಿದ್ದಾಳೆ. ಇನ್ನೇನಿದೆ, ದುಡ್ಡು ಇಸ್ಕೊಂಡು ಆರಾಮಾಗಿ ಹೇಗೋ ಮಾನ್ಯತಾ ಮೇಡಮ್ ದುಡ್ಡು ಕೊಟ್ಟಿದ್ದಾರೆ, ಅದರಿಂದ ಅದ್ದೂರಿಯಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ತಿದ್ರೆ ಇನ್ನೂ ಎಲ್ಲಿ ಕೆಲಸ ಮುಗ್ದಿದೆ. ಆ ವಯಸ್ಸಾದ ವ್ಯಕ್ತಿನ ಸಾಯಿಸ್ಬೇಕಲ್ವಾ ಅಂತಿದ್ದಾಗೆ ನಾನು ನನ್ನ ಪ್ಲಾನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ, ಆ ವ್ಯಕ್ತಿನ ಸಾಯಿಸಬಾರ್ದು ಅಂದ್ಕೊಂಡಿದ್ದೀನಿ ಅಂತಿದ್ದಾಗೆ ಏನಿದು ನಿನ್ನ ಪ್ಲಾನ್? ಈ ಮನೆ ಸೊಸೆ ನೀನು, ನಾನೇನೋ ಹೊರಗಡೆ ವ್ಯಕ್ತಿ, ಆದರೆ ನಿನಗೇನಿದೆ? ನನಗೇನೋ ದುಡ್ಡು ಬೇಕು, ತೊಂದರೆ ಮಾಡ್ತಿದ್ದೀನಿ, ನಿನಗೇನು ಬೇಕಾಗಿದೆ ಅಂತಿದ್ದಾಗೆ ಸೇಡು ಅಂತ ಹೇಳ್ತಿದ್ದಾಳೆ. ಏನದು ಸೇಡು ಅಂತಿದ್ದಾಗೆ, ನಿನ್ನ ಜಾಗದಲ್ಲಿ ನೀನಿದ್ರೆ ಒಳ್ಳೇದು, ನನ್ನ ಹತ್ರಕ್ಕೆಲ್ಲ ಮೂಗು ತೋರ್ಸೋಕೆ ಬರಬೇಡ ಅಂತ ಹೇಳಿ ಹೋಗ್ತಾರೆ. ಇದರಿಂದ ಕೇಕೆಗಂತೂ ಫುಲ್ ಉರ್ದೋಗುತ್ತೆ. ನಂತರ ಆ ಕಡೆ ಮಾನ್ಯತಾ ಅವರಂತೂ ನನ್ನ ಮಗಳು ಬರ್ತಿದ್ದಾಳೆಪ್ಪ, ನಾನು ಅಂದ್ಕೊಂಡಿದ್ದಾಯಿತು ಕೇಕೆ ತನ್ನ ಕೆಲಸನ ಮಾಡಿದಾನೆ ಅಚ್ಚುಕಟ್ಟಾಗಿ, ನನ್ನ ಮಗಳು ಬರ್ತಿದ್ದಾಳೆ, ಫೋನ್ ಮಾಡಲ ಬೇಡ, ಫೋನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಚಾರು ಮನೆ ಮುಂದೆ ಬಂದೇ ಬಿಡ್ತಾಳೆ. ಅಯ್ಯೋ ಏನಾಯಿತು ಚಾರು, ನೀನು ನೋಡ್ತಿದ್ರೆ ಯಾಕೋ ತುಂಬ ಬೇಜಾರಾಗಿದೆ ಅಂತ ಅನ್ನಿಸ್ತದೆ. ನನಗೆ ಗೊತ್ತಿತ್ತು ಅವ್ರು ಅಂಥವ್ರೆ ಅಂತ, ಆದರೆ ನೀನು ಮದುವೆ ಆಗಿ ಹೋಗಿದ್ದೆ ಅಲ್ವಾ, ಅದಕ್ಕೋಸ್ಕರ ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಮನೆ ಹತ್ರ ಕ್ಷಮೆ ಕೇಳ್ಕೊಂಡು ಬಂದಿದ್ದು. ಆದರೆ ಅವರು ನಿನ್ನೂ ಕೂಡ ಕ್ಷಮಿಸ್ಲಿಲ್ವಾ, ನಿನಗೂ ಕೂಡ ತೊಂದರೆ ಕೊಟ್ಬಿಟ್ರ? ನನಗೆ ಗೊತ್ತಿತ್ತು ಇದೇ ಆಗತ್ತೆ ಅಂತ. ಏನಾಯಿತು, ಒಳ್ಳೇದೇ ಆಯಿತು, ಬಾ ಮಗಳೇ ಅಂತ ಹೇಳ್ತಿದ್ರೆ ಯಾರು ನಿನ್ನ ಮನೆಗೆ ಬಂದೆ ಅಂತ ಹೇಳಿದ್ದು? ನಾನು ನಿನ್ನ ಭೇಟಿ ಮಾಡೋಕ್ಕೂ ಬಂದಿಲ್ಲ, ನಿನ್ನ ಜೊತೆ ಮಾತಾಡೋಕ್ಕೂ ಬಂದಿಲ್ಲ, ನಾನು ಬಂದಿರೋದು ನಮ್ಮ ಪಪ್ಪ ಜೊತೆ ಮಾತಾಡಿ ಹೋಗೋದಕ್ಕೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪಪ್ಪ ಬರ್ತಾರೆ, ಪಪ್ಪ ಅಂತ ಹೇಳಿ ಖುಷಿ ಪಡ್ತಾಳೆ, ಮಾತಾಡ್ತಾರೆ, ಅವಳಿಗಾಗಿರೋ ಎಲ್ಲ ನೋವನ್ನು ಕೂಡ ಹೇಳ್ಕೋತಾಳೆ. ಆ ಕಡೆ ರಾಮಾಚಾರಿಗೆ ಏನಿದು, ಏನಾಗ್ತದೆ ಇಲ್ಲಿ? ಖಂಡಿತ ಏನೂ ಆಗ್ತದೆ. ಚಾರು ಮೇಡಮ್ಗೆ ನಾನು ಕಳಿಸಿರೋ ಲೆಟರ್ ತಲುಪಿದ್ರೆ 2 ದಿನದೊಳಗೆ ಅವ್ರು ಇಲ್ಲಿಗೆ ಬರಲೇಬೇಕಿತ್ತು, ಆದರೆ ತಲುಪಿಲ್ಲ ಅಂದರೆ ಏನಾಗಿರ್ಬೋದು ಅದು ಅಂತ ಅಂದ್ಕೊಂಡಿದ್ದೆ. ತಲೆಗೆ ನೀರು ಸ್ನಾನ ಮಾಡ್ತಿದ್ದಾರೆ. ಯಾಕೆ ಏನು ಅಂತ ಫ್ರೆಂಡ್ ಕೇಳೋದಕ್ಕೆ, ಮೈ ಮತ್ತು ಮನಸ್ಸನ್ನ ಗಟ್ಟಿಗೊಳಿಸ್ಬೇಕು, ಅದಕ್ಕೋಸ್ಕರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಿಂದಾಗಿ ಖಂಡಿತ ನನ್ನ ಮೈ ಮನಸ್ಸು ಗಟ್ಟಿಗೊಳ್ಳುತ್ತೆ. ನನ್ನ ಸುತ್ತ ಶತ್ರುಗಳ ಕೂಟನೇ ರಚಿಸ್ಕೊಂಡಿದೆ, ಅದನ್ನೆಲ್ಲ ಭೇದಿಸಿ ಹೊರಬಂದು ಯಾರ್ಯಾರು ಅಂತ ತಿಳ್ಕೊಂಡು ಎಲ್ರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ಬೇಕು, ಎಲ್ಲರನ್ನ ಕೂಡ ಮಟ್ಟ ಹಾಕಬೇಕು. ಅದಾಗಬೇಕು ಅಂದರೆ ದೇವರ ಒಂದು ಆಶೀರ್ವಾದ, ದೇವರು ನನ್ನ ಜೊತೆ ಇರಬೇಕು ಅಂತ ಹೇಳಿ ದೇವ್ರ ಪೂಜೆಗೋಸ್ಕರ ಸ್ನಾನ ಮಾಡ್ತಾರೆ. ನಂತರ ದೀಪ ಹಚ್ಚಿ ಗಂಧದ ಕಡ್ಡಿ ಪೂಜೆ ಮಾಡ್ತಿದ್ದಾರೆ. ಇದರಿಂದ ಮಂತ್ರದಿಂದ ಮಾಂಕಾಯಿ ಉದುರುತ್ತೆ. ಇದರಿಂದ ಏನು ಸಾಧ್ಯ ಆಗುತ್ತೆ ಅಂದಾಗ ಖಂಡಿತ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ದೇವ್ರಿಗೆ ನನ್ನ ಮನಸ್ಸಲ್ಲಿರೋ ಗುರಿ ಉದ್ದೇಶ ಹೇಳಿದ್ದೀನಿ ಅಂದಮೇಲೆ ಅದು ನನ್ನ ಪ್ರೀತಿಸೋರನ್ನು ತಲುಪುತ್ತೆ ಅಂತ ಹೇಳ್ತಿದ್ದಾನೆ ರಾಮಾಚಾರಿ. ಅದ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾನೆ. ನಂತರ ಅದೇ ರೀತಿ ಆಗ್ತದೆ. ಈ ಕಡೆ ಚಾರು ಬರುವ ದಾರಿಯಲ್ಲಿ ಕೇಕೇನ ಭೇಟಿ ಮಾಡಿದ ಫ್ರೆಂಡನ್ನು ನೋಡ್ತಾಳೆ. ಆತ ಒಬ್ಬ ದೊಡ್ಡ ಕಳ್ಳ ಅಂತ ಗೊತ್ತಾಗುತ್ತೆ. ಇಂಥವ್ರು ಸಹವಾಸ ಮಾಡಿದ್ದಾನೆ ಅಂದರೆ ಯಾಕೋ ಇದು ರಾಮಾಚಾರಿ ವ್ಯಕ್ತಿತ್ವನೇ ಅಲ್ಲ ಅನ್ನಿಸ್ತದೆ ಅಂತ ಅನ್ಕೋತಾರೆ. ಈ ಕಡೆ ವೈಶ್ವಕ ಮಾತ್ರ ಫುಲ್ ಖುಷಿಯಾಗಿದ್ದಾಳೆ.
ಇನ್ನು ಚಾರು ಬರಲ್ಲ, ಇಷ್ಟೊತ್ತಾಯ್ತು, ಬರೋಗಿದ್ರೆ ಹೀಗೆ ಬರಬೇಕಿತ್ತು, ಜೊತೆಗೆ ಅವಳು ಯಾವತ್ತೂ ಅವ್ರ ಅಮ್ಮನ ಮನೆಗೆ ಹೋಗಲ್ಲ ಅಂದಿದ್ಲು, ಅದಕ್ಕೆ ಮೀರಿ ಹೋಗಿದ್ದಾಳೆ ಅಂದರೆ ಖಂಡಿತ ಅವಳ ಮನಸ್ಸಿಗೆ ಹರ್ಟ್ ಆಗಿದೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಚಾರು ಬಂದೇ ಬಿಡ್ತಾಳೆ. ಇದನ್ನ ನೋಡಿ ಇಬ್ರಿಗೂ ಶಾಕ್ ಆಗುತ್ತೆ. ನೋಡು ಕೇಕೆ, ಯಾವುದೇ ಕಾರಣಕ್ಕೂ ಅವಳು ಈ ಮನೇಲಿ ಇರಬಾರ್ದು, ಆ ರೀತಿ ಅವಳ ಮನಸ್ಸಿಗೆ ಹರ್ಟ್ ಮಾಡಬೇಕು, ಏನು ಮಾಡ್ತೀವಿ ಏನೋ ಗೊತ್ತಿಲ್ಲ ಅಂತ ಹೇಳಿ ಹೊರಟೇ ಬಿಟ್ರೆ, ಏನ್ರಿ ವಾಪಸ್ ಬಂದ್ಬಿಟ್ರ? ಅಮ್ಮನ ಮನೆಗೆ ಹೋಗಲ್ಲ ಅಂದಿದ್ರೆ ಮತ್ತೆ ಹೋಗಿದ್ದೀರಾ ಅಂದಾಗ ಹೋಗಿರ್ಲಿಲ್ಲಾರ ರಾಮಾಚಾರಿ? ಅಪ್ಪನ ಜೊತೆ ಮಾತಾಡ್ಸೋಕೆ ಹೋಗಿದ್ದೆ ಅಂದಾಗ ಏನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಏನು ನಂಬೇಕು ಬಿಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದು ಒಂದು ಜನ್ಮನ ನಿಮ್ಮದು, ನಾಚಿಕೆ ಇಲ್ವಾ? ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದು ನಾನು ಇಷ್ಟೆಲ್ಲ ಹೇಳಿದ್ರೆ ಹೊಟ್ಟೋಗ್ಬಿಡ್ತಿದ್ರು, ಇಲ್ಲ ಸತ್ತೋಗ್ಬಿಡ್ತಿದ್ರು. ಯಾವುದಕ್ಕೂ ಕೂಡ ಲಾಯಕ್ಕಿಲ್ಲ ನೀವು ಅಂತ ಹೇಳ್ತಿದ್ದಾರೆ. ಏನದು? ರಾಮಾಚಾರಿ ಯಾವತ್ತೂ ಕೂಡ ಈ ರೀತಿ ಮಾತಾಡೋನಲ್ಲ, ಅವ್ನು ಯಾವತ್ತೂ ನನ್ನ ಬಿಟ್ಕೊಟ್ಟವನಲ್ಲ. ಇದನ್ನೆಲ್ಲ ನೋಡ್ತಿದ್ದೆ, ಇವನು ರಾಮಾಚಾರಿನೇ ಅಲ್ಲ ಅನಿಸ್ತದೆ ಅಂತ ಅಂದ್ಕೊಂಡಿದ್ದೆ. ಫ್ರೆಂಡ್ ಮತ್ತು ಕೇಕೆ ಅವತ್ತು ಮೀಟ್ ಮಾಡಿ ಕೇಕೆ ಬಾಸ್ ಅಂತ ಹೇಳಿದ ಎಲ್ಲವನ್ನ ನೆನ್ಪು ಮಾಡ್ಕೋತಾಳೆ. ನಂತರ ಅಲ್ಲೇ ಕೇಕೆ ಇರೋದನ್ನ ನೋಡಿ ಅಲ್ಲೇ ಮಿರರ್ ಮುಂದೆ ನಿಂತ್ಕೊಂಡು ಹಲೋ ಕೇಕೆ ಅಂತ ಫೋನಲ್ಲಿ ಹೇಳ್ತಿದ್ರೆ, ಈ ಕಡೆ ಕೇಕೆ ಗಾಬರಿ ಆಗ್ತಿದ್ದಾನೆ. ಅವನ ಮುಖ ಚಹರೆ ಎಲ್ಲ ಕೂಡ ಅವಳಿಗೆ ಕನ್ನಡಿ ಮುಂದೆ ತಿಳಿತಾ ಇದೆ. ನಂತರ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ ಕೇಕೆ, ಎಲ್ಲ ಕೂಡ ಗೊತ್ತಾಗುತ್ತೆ ಅಂತಿದ್ದಾಗ ಈ ಕಡೆ ಕೇಕೆ ಹೆದ್ರೋಗ್ತಾರೆ. ಇದರಿಂದಾಗಿ ಚಾರು ಗೊತ್ತಾಗ್ಬಿಡುತ್ತೆ ಇದು ರಾಮಾಚಾರಿ ಅಲ್ಲ ಅಂತ. ಏನಾಗ್ತಿರ್ಬೋದು ಅಂತ ಅನ್ಕೊಂಡಿದ್ದೆ. ಅವತ್ತು ಯಾರು ನನಗೆ ಚಾರು ಮೇಡಮ್ ನಾನು ಅಂತ ಫೋನ್ ಮಾಡಿದ್ರಲ್ವ ಅಂತ ಅನ್ಕೊಂಡ್ರಿ, ಡಯಲ್ ಮಾಡ್ತಾಳೆ. ಜೊತೆಗೆ ಈ ಕಡೆ ರಾಮಾಚಾರಿ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ, ನನ್ನ ಹೆಂಡತಿ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ರೆ ಅವ್ರನ್ನ ರಾಮನಗರ ಜೈಲ್ಗೆ ರಾಮಾಚಾರಿನ ಶಿಫ್ಟ್ ಮಾಡೋಕೆ ಎಲ್ಲ ರೀತಿ ತಯಾರಿ ನಡ್ತದ. ಈ ಕಡೆ ಚಾರು ಜೈಲ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಳೆ. ಹಾಗಾಗಿ ಒಬ್ರನ್ನ ಭೇಟಿ ಮಾಡಿ ಸೋಷಿಯಲ್ ಸರ್ವಿಸ್ ಮಾಡಬೇಕು, ಅದಕ್ಕೋಸ್ಕರ ಜೈಲ್ಗೆ ಹೋಗಬೇಕು ಅಂತ ಹೇಳಿದಾಗ ಖಂಡಿತ ಹೋಗೋಣ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಚಾರಿನ ಭೇಟಿ ಮಾಡೋ ಎಲ್ಲ ಸಾಧ್ಯತೆಗಳಿದೆ. ಆದರೆ ಅಲ್ಲಿ ಚಾರು ಎಂಟ್ರಿ ಕೊಡ್ತಿದ್ದಾಗೆ ಆ ಕಡೆ ಚಾರಿನ ರಾಮನಗರ ಜೈಲ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಸಿಗೋ ಟ್ವಿಸ್ಟ್ ಏನು? ಫೈನಲಿ ಚಾರುಗೆ ಮನೇಲಿರುವುದು ರಾಮಾಚಾರಿ ಅಲ್ಲ ಅಂತ ಹೇಗೆ ಗೊತ್ತಾಗ್ತಿದೆಯೋ ಹಾಗೆ ರಾಮಾಚಾರಿಗೂ ಕೂಡ ತಂತರನೇ ಇರೋ ಒಬ್ಬ ವ್ಯಕ್ತಿ ಅದೇ ಕೇಕೆ ತನ್ನ ಮನೇಲಿ ಇರಬಹುದು ಅನ್ನೋ ಎಲ್ಲ ಅನುಮಾನ ಕೂಡ ಗಾಢವಾಗಿದೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ